ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರಕ್ಕೆ ಹೈಕೋರ್ಟ್ ತಡೆಯಾಜ್ಞೆಯನ್ನು ಕೊಟ್ಟರೆ ಇದು ಸರ್ಕಾರಕ್ಕೆ ಮುಜುಗರ ಅಲ್ಲವಂತೆ, ಇದು ಹಿನ್ನಡೆನೂ ಅಲ್ಲವಂತೆ. RSS ಪಥಸಂಚಲನ ನಿರ್ಬಂಧಕ್ಕೆ ಹೈಕೋರ್ಟ್ ತಡೆಯನ್ನ ಕೊಟ್ಟಿದೆಯಲ್ಲ, ಇದು ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಅಲ್ಲ ಅನ್ನುವಂಥದ್ದನ್ನ ಮಾನ್ಯ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಸರ್ಕಾರದಿಂದ ದ್ವಿಸದಸ್ಯ ಪೀಠಕ್ಕೆ ಮೇಲ್ಮನವಿಗೆ ನಿರ್ಧಾರವನ್ನ ಮಾಡ್ತಾ ಇರೋದು ಸಿಎಂ ಸಿದ್ದರಾಮಯ್ಯ ಜೊತೆಗೆ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ ಅಂತ ಸ್ವತಃ ಗೃಹ ಸಚಿವ ಪರಮೇಶ್ವರ್ ಅವರೇ ಹೇಳಿದ್ದಾರೆ. ನಾನು ಮಾತನಾಡಿದ್ದೀನಪ್ಪ ಮುಖ್ಯಮಂತ್ರಿಗಳ ಜೊತೆಗೆ ಅಂತ. ಇಲ್ಲರಿ, ಈಗ ತಡೆಯಾಜ್ಞೆ ನೀಡಿದೆ. ಜಸ್ಟಿಸ್ ನಾಗಪ್ರಸನ್ನ ಅವರ ಬೆಂಚ್ ಮುಂದೆ ಹೋಗಿದ್ದು ತಡೆಯಾಜ್ಞೆ ಕೊಟ್ಟಿದ್ದಾರೆ. ಅದಕ್ಕೆ ಈಗ ಡಬಲ್ ಬೆಂಚಿಗೆ ಅಪೀಲ್ ಹೋಗ್ತಾ ಇದ್ದೀವಿ. ಈಗಾಗಲೇ ಮುಖ್ಯಮಂತ್ರಿಗಳು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅಪೀಲ್ಗೆ ಹೋಗಬೇಕು ಅಂತೇಳಿ. ಅಪೀಲಿಗೆ ಹೋಗ್ತೇವೆ. ಸರ್ಕಾರಕ್ಕೆ ಹಿನ್ನಡೆನಾ ಇದು ಅಂತ? ಇಲ್ಲ, ಹಿನ್ನಡೆ ಅಂತಲ್ಲ, ಅದು ಜಡ್ಜ್ಮೆಂಟ್ ಆಗಿದೆ. ನಾವು ಅದಕ್ಕೆ ಅಪೀಲ್ ಹೋಗ್ತೀವಲ್ಲ. ಈಗ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಬೇರೆದವರಿಗೆ ಈ ರೀತಿಯಾಗಿ ಕೋರ್ಟ್ ಏನಾದರೂ ಕೊಟ್ಟಂಥ ಸಂದರ್ಭದಲ್ಲಿ ಅದು ಹಿನ್ನಡೆ ಆಯಿತು ನೋಡಿ ಕೇಂದ್ರ ಸರ್ಕಾರಕ್ಕೆ ಅಂತ ಹೇಳುವಂತಹ ನಾಯಕರುಗಳು ಈಗ ಕಾಂಗ್ರೆಸ್ ತೆಗೆದುಕೊಂಡಂಥ ನಿರ್ಧಾರದಿಂದ ಹಿನ್ನಡೆ ಆದರೆ ಅದು ಹಿನ್ನಡೆ ಅಲ್ಲ ಅಂತ ಹೇಳ್ತಾರೆ. ಹೇಗೆ ವ್ಯಾಖ್ಯಾನವನ್ನು ಮಾಡಬೇಕು, ಯಾವ ರೀತಿಯಾಗಿ ಅರ್ಥೈಸಬೇಕು ಇವರ ಹೇಳಿಕೆಗಳನ್ನು ರವೀಶ್? ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ಸರ್ಕಾರ ಆದೇಶ ಮಾಡಿದಂಥ ಸಂದರ್ಭದಲ್ಲೇ ವ್ಯಾಪಕವಾಗಿ ಅದರ ಬಗ್ಗೆ ಟೀಕೆ ವ್ಯಕ್ತ ಆಗಿತ್ತು. ಜೊತೆಗೆ ಒಂದು ರೀತಿಯಲ್ಲಿ RSS ಆದಿಯಾಗಿ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಆಕ್ರೋಶವನ್ನು ಹೊರಹಾಕಿದ್ರು. ಪ್ರಮುಖವಾಗಿರ್ತಕ್ಕಂಥದ್ದು ಅಂದರೆ ಸಂವಿಧಾನದ 13, 14 ಮತ್ತು 19ನೇ ವಿಧಿಗಳನ್ನು ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಿ ರಾಜ್ಯ ಸರ್ಕಾರ ಈ ಒಂದು ಆದೇಶವನ್ನು ಹೊರಡಿಸಿದೆ ಅನ್ನೋದೇ ಬಹುದೊಡ್ಡ ಆರೋಪ. ಇವತ್ತಿನ ಹೈಕೋರ್ಟ್ ಪೀಠದ ಮುಂದೆಯೂ ಕೂಡ ಇದೇ ರೀತಿಯ ಇದನ್ನು ಕೂಡ ಉಲ್ಲೇಖ ಮಾಡಿ ಈ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಆ ಕಾರಣಗಳಿಗೋಸ್ಕರವಾಗಿಯೇ ಈಗ ಹೈಕೋರ್ಟ್ ಆ ಒಂದು ತಡೆಯಾಜ್ಞೆಯನ್ನು ಕೊಟ್ಟಿದೆ. ಆದರೆ ಪ್ರಮುಖವಾಗಿ ಸರ್ಕಾರ ಇಲ್ಲ, ನಾವು RSSಗಷ್ಟೇ ಅಲ್ಲ ಎಲ್ರಿಗೂ ಕೂಡ ಅಪ್ಲೈ ಆಗಬೇಕು ಅಂತ ಹಠಕ್ಕೆ ಬಿದ್ದಂತೆ ಈಗಾಗಲೇ ಆದೇಶವನ್ನು ಕೂಡ ಹೊರಡಿಸಿದೆ. ಏಕೆಂದರೆ ಕ್ಯಾಬಿನೆಟ್ ಆದ ಬಳಿಕ ಎಲ್ಲೋ ಒಂದು ಕಡೆ ತ್ವರಿತಗತಿಯಲ್ಲಿ ತುರ್ತು ಆದೇಶ ಅಂತಲೂ ಕೂಡ ಹೊರಡಿಸಿತ್ತು. ಅದಾದ ಬಳಿಕ ಬೇರೆ ಬೇರೆ ರೀತಿಯ ಡೆವಲಪ್ಮೆಂಟ್ಸ್ ಆಯಿತು. ಚಿತ್ತಾಪುರದ ಪಥಸಂಚಲನಕ್ಕೋಸ್ಕರವಾಗಿಯೇ ಈ ಒಂದು ಆದೇಶವನ್ನು ಮಾಡಿದ್ದಾರೆ ಅನ್ನೋ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಇಷ್ಟೆಲ್ಲ ಆದರೂ ಕೂಡ ಈಗ ಹೈಕೋರ್ಟ್ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಹಾಗಾಗಿ ಒಂದು ವೇಳೆ ಇದನ್ನು ಒಪ್ಪಿಕೊಂಡು ಮುಂದುವರೆದಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮತ್ತಷ್ಟು ಮುಜುಗರ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಈಗ ಕಾನೂನಿನ ಪ್ರಕ್ರಿಯೆಗಳಲ್ಲಿ ಏನೆಲ್ಲ ಅವಕಾಶಗಳಿದೆ ಅದನ್ನು ಬಳಸ್ಕೊಂಡು ಮೇಲ್ಮನವಿಯನ್ನು ಸಲ್ಲಿಸ್ತೀವಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದರೆ ಹೈಕೋರ್ಟ್ ಆದೇಶವನ್ನು ಪ್ರಶ್ನೆ ಮಾಡಿ ನಾವು ಮೇಲ್ಮನವಿಗೆ ಹೋಗ್ತೀವಿ ಅಂತ. ಅದಕ್ಕೆ ಅಲ್ಲೇ ಇದ್ದಂಥ ಗೃಹ ಸಚಿವ ಪರಮೇಶ್ವರ್ ಜೊತೆಯೂ ಕೂಡ ಸ್ವಲ್ಪ ಕಾಲ ಅಷ್ಟೇ ಮಾತನಾಡಿಕರ್ತಾನೆ. ಸುದೀರ್ಘವಾಗಿ ಇದ್ರ ಬಗ್ಗೆ ಕಾನೂನು ತಜ್ಞರ ಜೊತೆ ಚರ್ಚೆ ಆಗಿಲ್ಲ. ಅಲ್ಲೇ ಕೂಡ CM ಹೇಳಿದ್ರಲ್ಲ ಅಂತೇಳಿ ಪರಮೇಶ್ವರ್ ಅವರ ರಿಯಾಕ್ಷನ್ ಕೇಳಿದಂಥ ಸಂದರ್ಭದಲ್ಲೂ ಕೂಡ ಇಲ್ಲ, ಈಗಾಗಲೇ CM ಹೇಳಿದಾರಲ್ಲ, ಹಾಗಾಗಿ ನಾವು ಡಬಲ್ ಬೆಂಚ್ ಹೋಗ್ತೇವೆ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಹಾಗೆ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ತದನಂತರ ರಾಜ್ಯ ಸರ್ಕಾರ ಮೇಲ್ಮನವಿ ಸಲ್ಲಿಸೋದ್ರ ಬಗ್ಗೆ ಇವತ್ತು ಸಂಜೆ ಒಳಗಡೆ ಅಂತಿಮ ತೀರ್ಮಾನ ಮಾಡುತ್ತೆ. ಹಾಗಾಗಿ ಡಬಲ್ ಬೆಂಚ್ಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಯಾವ ರೀತಿ ಪ್ರಕ್ರಿಯೆಗಳಾಗತ್ತೆ, ಏನು ಆದೇಶ ಬರುತ್ತೆ ಅನ್ನೋದನ್ನು ಕೂಡ ರಾಜ್ಯ ಸರ್ಕಾರ ಕಾಯುತ್ತೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಇದೆ. ಆದರೆ ಈಗ ಎಲ್ಲ ಒಂದು ಕಡೆ ಈ ಒಂದು ವಿಚಾರದಲ್ಲಿ ನಾವು ಹಠಕ್ಕೆ ಬಿದ್ದಿಲ್ಲ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದ್ರು ಕೂಡ ಒಂದೇ ಅಜೆಂಡಾ RSS ವಿಚಾರವಾಗಿ ಪತ್ರ ಬರೆದಂಥ ಹಿನ್ನೆಲೆಯಲ್ಲೇ ಪ್ರಿಯಾಂಕಾ ಖರ್ಗೆ ಅವರು ಏನು ಪತ್ರ ಬರೆದ್ರು ಆ ಕಾರಣಗಳಿಗೋಸ್ಕರ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಅದನ್ನ ಕಾನೂನು ಹೋರಾಟದ ಮೂಲಕವೂ ಕೂಡ ಒಂದು ರೀತಿಯಲ್ಲಿ ಇದು ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿರ್ತಕ್ಕಂಥದ್ದು. ಇದು ಎಷ್ಟರ ಮಟ್ಟಿಗೆ ಅವರಿಗೆ ಯಶಸ್ಸು ಸಿಗುತ್ತೆ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು ಅವರು. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.